ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಜಾತಿ ಗಣತಿ ಸಿಬ್ಬಂದಿಗೆ ಕೇಂದ್ರ ಸಚಿವ ಸೋಮಣ್ಣ ತರಾಟೆ ತೆಗೆದುಕೊಂಡಿದ್ದಾರೆ. ಇಷ್ಟು ಪ್ರಶ್ನೆಗಳು ಬೇಕಾ ಅಂತ ವಿ ಸೋಮಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಮುಂದೆ ಗಣತಿಯನ್ನ ಮಾಡಿಸುತ್ತೆ, ಅದನ್ನ ನೀವೇ ಮಾಡೋದು ಹೇಗ್ ಮಾಡಿಸುತ್ತೆ ಅಂತ ನೋಡಿ ಅಂತ ಗರಂ ಆಗಿದ್ದಾರೆ. ಸರ್ಕಾರಿ ನೌಕರರು ಸರ್ಕಾರದ ಏಜೆಂಟ್ಗಳಾಗಬಾರ್ದು ಅಂತ ಹೇಳಿದ್ದಾರೆ. ಇಷ್ಟು ಜನ ಯಾಕೆ ಬಂದಿದ್ದೀರಿ ಅಂತ ಸೋಮಣ್ಣ ಪ್ರಶ್ನೆಯನ್ನ ಮಾಡಿದ್ದಾರೆ. ಏನಲ್ಲಿ ಕೊಟ್ಟಿರೋದ್ರ ಈಗೇನ್ ಗೊತ್ತಾ ಸರ್, ಇಲ್ಲಿ ಕೇಂದ್ರ ಸರ್ಕಾರದ ಸೇವೆ ಅಂತ ಇದೆ. ಸೇವಾ ಮಾಡಿ ಅಂತ ಇದೆ. ಇವು ಅದು ಸರ್ ಗೌರ್ಮೆಂಟ್ ಅಲ್ಲಿ ಏನಂದ್ರೆ ಸರ್ ಎಂಪ್ಲಾಯ್ಸ್ ಇರ್ತಾರಲ್ಲ ಸರ್, ಅವಕ್ಕೆ ಬರುತ್ತೆ ಸರ್. ನಮಗೇನು ಬರೋದು ಅನ್ವಯ ಆಗೋದಿಲ್ಲ. ಈಗ ತಗೊಂಡು ಗ್ರೂಪ್ ಎ ಅಂದ್ರೆ ಸರ್ IAS ಆಫೀಸರ್ ಡಬಲ್ ಎ ಅಂತದೆಲ್ಲ. ಒಂದು ನಿಮಿಷ, ಮಿನಿಸ್ಟರ್ ನಮ್ಗೇನು ಗೊತ್ತಿರ್ತದೆ ಅದು ಯಾವ ಗ್ರೂಪ್ ಅಂತ. ನೀವು ಅಧಿಕಾರಿಗಳು ಏನು ಕೊಟ್ಟರು ಮಾಡ್ತೀರಲ್ವ? ಏನು ಇವೆಲ್ಲ ಮಾಡಿದವ್ರು ನೀವೇ ನೀವೆಲ್ಲ ನಮ್ಗೆ ಗೊತ್ತಿರ್ತದೆ. ಇವೆಲ್ಲ ಮಾಡಿದವ್ರು ನೀವೇ ಇಲ್ವಾ? ಅಷ್ಟೇ ಪ್ರಾಮಾಣಿಕವಾಗಿ ಹೇಳಿ. ಎಲ್ಲ ಹಲ್ಕ ಕೆಲಸಗಳನ್ನ ಮಾಡಬಾರ್ದು ತಂದಿರೋರು ನೀವು ಎಷ್ಟು ಜನಕ್ಕೆ ಗೊತ್ತು ನಮಗೆ ಹೇಳಿತಾವೆ. ಏನಕ್ಕೆ ನೀವು ಮಾಡ್ತಾ ಇದ್ದೀರಿ? ಎಲ್ಲ ಒಂದು ಕಡೆ ಜಾತಿ ಸಮೀಕರಣ ಮಾಡಬೇಕು ಅಂದ್ಬಿಟ್ಟು ಸಿದ್ದರಾಮಯ್ಯ ಓಟ್ಗೋಸ್ಕರ ಯಾರನ್ನು ಮನೆ ಹಾಳು ಮಾಡೋಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ. ಇವೆಲ್ಲ ಏನು ಬೇಕು? ದುರಂತ ಸರ್, ಸಂಘರ್ಷ ಒಂದಕ್ಕೆ ಹೋಗ್ತದೆ. ನಾವು ಸರ್ ನ್ಯಾಷನಲ್ ಗೌರ್ಮೆಂಟ್ ಭಾರತ ಸರ್ಕಾರ ಸೆನ್ಸಸ್ ಜಾತಿ ಸೆನ್ಸಸ್ ಮಾಡ್ತಾರೆ, ಜನತೆ ಎಲ್ಲ ಬಂದ್ಬಿಡ್ತಾರೆ. ಬರಲ್ಲ ಮಾಸ್ಟರ್ ಸರ್, ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಒಂದಿದೆ ಸರ್. ಅದೆಲ್ಲ ಸಿದ್ದರಾಮಯ್ಯನವ್ರಿಗೆ ಕೇಳಬೇಕು. ನನ್ನ ಹತ್ರ ಯಾವುದು ಪಡ್ಕೊಂಡಿಲ್ಲ, ಹತ್ರಕ್ಕೆ ಹೋಗಿದ್ದ ಯಾವುದಿಲ್ಲ ಅಂತ. ನೀವು ಅಲ್ಲಿ ಕೆಲಸ ಮಾಡುತ್ತಿದ್ದೀರಾ, ಹೌದಾದರೆ ಏನು ಅಂತ. ಸರ್ಕಾರಿ ಮಾಸಿಕ ವೇತನದ ಆಧಾರ ಮಾಸಿಕ ವೇತನ ಇದು ಮೈಸೂರಿನಲ್ಲೂ ಕೂಡ ಒಂದ್ ಕಡೆ ಗಣತಿಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ತಾ ಇರುವಂತಹ ಬೆನ್ನಲ್ಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೋಮಣ್ಣ ಕೂಡ ಗರಂ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಜಾತಿ ಗಣತಿ ವೇಳೆ ಏನೇನು ಪ್ರಶ್ನೆಗಳು ಕೇಳ್ತಿದ್ದೀರಿ ಅಂತ ಗರಂ ಆಗಿದ್ರು. ಇತ್ತ ಬೆಂಗಳೂರಿನಲ್ಲಿ DK ಶಿವಕುಮಾರ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕೋರ್ಟ್ ಹೇಳಿದೆ ಏನ್ ಬೇಕೋ ಅದಕ್ಕೆ ಮಾತ್ರ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಏನ್ ಬೇಕೋ ಅದಕ್ಕೆ ಮಾತ್ರ ಉತ್ತರವನ್ನ ನೀಡಿ ಅಂತ ಹೇಳಿದೆ ಅಂತ ಹೇಳಿದ್ದಾರೆ. ಸಮೀಕ್ಷೆ ವಿರೋಧ ಮಾಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಂತ DKಶಿ ಮಾತನಾಡಿದ್ದಾರೆ. ಯಾರು ಬೇಕಾದ್ರೂ ಅಪೇಕ್ಷೆ ಪಡ್ಲಿ, ಇದು ಮಾಡಬೇಕು. ಕೋರ್ಟ್ ಹೇಳಿದೆ, ನಿಮ್ಗೆ ಏನ್ ಬೇಕು ಉತ್ತರ ಕೊಡಿ, ಬೇಡದಲ್ಲ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಆಫೀಸರ್ಸ್ ಹೇಳಿ ಕಳ್ಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿಯವ್ರಿಗೆಲ್ಲ ಕೇಳೋದೆಲ್ಲ ಬಿಟ್ಬಿಡಿ. ನೀವು ಚಿನ್ನ ಇವೆಲ್ಲ ಕೇಳಕ್ ಹೋಗ್ಬಿಡಿ. ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಯಾಕೆಂದರೆ ಅವ್ರು ಇಂಡಿಪೆಂಡೆಂಟ್ ಕಮಿಷನ್, ಅದು ಏನು ಬೇಕಾದ್ರೂ ಮಾಡಲಿ. ಸಮೀಕ್ಷೆ ಯಾರು ವಿರೋಧ ಮಾಡೋದ್ರಲ್ಲ ಅರ್ಥ ಇಲ್ಲ. ಸಮೀಕ್ಷೆ ನಮ್ದೆಲ್ಲ ಗಣತಿ ಸರಿ ಇಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾವು ಹೊಸದಾಗಿ ಅವಕಾಶ ಮಾಡಿಕೊಟ್ಟಿದ್ವಿ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ. ನೋಡಪ್ಪ, ಯಾರು